ಭಾಗ್ಯಗಳನ್ನ 5 ವರ್ಷ ಮಾತ್ರ ಸೀಮಿತ ಮಾಡ್ಬೋದಾ ಮತ್ತೆ ಮುಂದುವರಿಸಬೇಕಾ ಯಾವ ರೀತಿ ಅಂತ ಅದು ಕೆಲವರು ಹಳ್ಳಿಯಲ್ಲಿ ಮಾತಾಡ್ತಕ್ಕಂಥ ಜನಗಳು ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿಬಿಟ್ರೆ ಮೋದಿ ಬೇಕೇ ಯಾರು ಮಾತಾಡ್ತಾರೆ? ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು, ವಿಚಾರವಂತರು ಏನು ಮಾಡ್ತಾರೆ? ದೇಶ ಉಳಿಬೇಕು, ದೇಶ ಬೆಳಿಬೇಕಂದ್ರೆ ಮೋದಿ ಬೇಕು. ಯಾಕಂದರೆ ಇವತ್ತು ಚೈನಾ ದೇಶದವ್ರು ನಿನ್ನೆ ಇವತ್ತೆಲ್ಲ ಯುದ್ಧಕ್ಕೆ ಬಂದಿರೋದು 1962ನೇ ಇಸ್ವಿಯಲ್ಲಿ ನೆಹರು ಇದ್ದಾಗ ಆವಾಗಲೇ ಚೈನಕ್ಕೂ ಭಾರತಕ್ಕೂ ಯುದ್ಧ ಆಯಿತು. ಇನ್ನೂರು ಸತ್ತೋದ್ರು, ಮತ್ತೆ ಯುದ್ಧ ನಿಂತೋಯ್ತು. ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ಮತ್ತೆ ಯುದ್ಧ ಶುರುವಾಯಿತು, ಮತ್ತೆ ಯುದ್ಧ ನಿಂತೋಯ್ತು. ಇವತ್ತು ಮೊನ್ನೆ ಬಂದಾಗ ಚೈನಾ ಚೈನಾದವರು ಬಂದಾಗ ಹಳ್ಳಿಯಲ್ಲಿ ಕಾಂಗ್ರೆಸ್ ಕೆಲವರು ಹೋಗಿ ನೋಡು ಮೋದಿ ಬಂದರು ಚೈನಾ ದೇಶಕ್ಕೂ ಯುದ್ಧ ಆಯ್ತು, ಯುದ್ಧ ಇರ್ಬೋದು ಅಂತ ಹಳ್ಳಿ ಜನ ಒಪ್ಪಿಕೊಂಡು ಅವ್ರಿಗೇನು ಗೊತ್ತು, ಹಿಂದಿನ ನಡೆದು ಏನು ಗೊತ್ತಿಲ್ಲ ಅವರಿಗೆ. ಆ ದೃಷ್ಟಿಯಿಂದ ಬುದ್ಧಿವಂತರು ಹಂಗೆ ಆಗೋದಿಲ್ಲ. ಇಲ್ಲಪ್ಪ, ಏನೇ ಆಗಲಿ ಮೋದಿ ಅಂತವ್ರ ಧೈರ್ಯಸ್ಸು ಇವತ್ತು ಪ್ರಪಂಚದಲ್ಲಿ ನಮ್ಮ 1ನೇ ಸ್ಥಾನದಲ್ಲಿ 195 ರಾಷ್ಟ್ರಗಳಲ್ಲಿ 1ನೇ ಸ್ಥಾನದಲ್ಲಿ ಅವರ ಇದ್ದಾರಂತಂದರೆ ಮೋದಿ ಈ ರಾಷ್ಟ್ರಕ್ಕೆ ಬೇಕೇ ಬೇಕು. ಯಾಕಂದರೆ ಅಲ್ಲಿ ಸರ್ವಾಧಿಕಾರಿ ಪ್ರವೃತ್ತಿ ಚೈನಾ ದೇಶ, ಅಲ್ಲಿ ಸದೆ ಬಡಿಬೇಕಂದ್ರೆ ಮೋದಿ ಅಂತವ್ರು ಬೇಕು. ಆದ್ದರಿಂದ ಫ್ರಾನ್ಸ್ನಿಂದ 32 ಯುದ್ಧ ವಿಮಾನ ತರಿಸಿ ರೆಡಿಯಾಗಿ ಇಟ್ಟುಕೊಂಡಿದ್ದಾನೆ. ಇದಕ್ಕೂ ಮುಂಚೆ ಈ ಬೋಪರ್ ಹಗರಣ, ಪೇರ್ಪಕ್ಸ್ ಹಗರಣ, ಸಬ್ಮೇರಿನ್ ಜಲಗಾಮಿ ಹಗರಣಗಳು ಭಾರತ ಸುತ್ತುವರೆದು ಇಟ್ಟಿದ್ದರು ಯಾರು? ಚೈನಾ ದೇಶದವರು. ಮತ್ತು ಇವು ಏನು ಮಾಡಿದರು ಮೋದಿಯವರು? ಅದಕ್ಕೆಲ್ಲ ಒಂದು ಹೆಜ್ಜೆ ಮುಂದೆ ಹೋದರು. ಈಗ ಸ್ವಲ್ಪ ತಾಳ್ಮೆಯಿಂದ ಇದ್ದಾರೆ ಯಾರು? ಚೈನಾ ದೇಶದವರು. ಆದ್ದರಿಂದ ಮೋದಿ ಬೇಕೇ ಬೇಕು ದೇಶಕ್ಕೆ. ಮೋದಿ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಇದು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ದೇಶ ಅಂದರೆ ಏನು, ಯುದ್ಧ ಅಂದರೆ ಏನು, ಬಹಳ ತೊಂದರೆ ಆಗುತ್ತೆ. ಈ ತೊಂದರೆ ನಿವಾರಣೆ ಯಾವಾಗಂದರೆ ಮೋದಿಗೆ ನಾವು ಓಟು ಹಾಕಬೇಕು, ಮೋದಿನ ಗೆಲ್ಲಿಸಬೇಕು. ಕೇಂದ್ರದಲ್ಲಿ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕಂತ 70% ಜನ ಕೇಳ್ತಿದ್ದಾರೆ. ಅಂದರೆ ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ದರೆ ಒಳ್ಳೆಯದು ಸರ್? ರಾಜ್ಯದಲ್ಲಿ ಮುಂದಿನ ಸರ್ಕಾರದಲ್ಲಿ BJPಯಲ್ಲಿ ಒಡಕು ಯಾವಾಗ ಯಡಿಯೂರಪ್ಪನ ಇಳಿಸಿದ್ರು ಆವತ್ತೇ ನಿರ್ನಾಮವಾಯಿತು. ರಾಜ್ಯ ಸರ್ಕಾರದಲ್ಲಿ ಏನು ಪ್ರಯೋಜನ ಆಗೋದಿಲ್ಲ BJPಯಿಂದ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಯಾರು? ಸಿದ್ದರಾಮಯ್ಯ. ಆತ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಶಕ್ತಿ ಇಟ್ಕೊಡೋದಾನೆ. ಆತ ಹಣಕಾಸಿನ ವ್ಯವಹಾರದಲ್ಲಿ ಶಕ್ತಿ ಇಟ್ಕೊಂಡಿರೋದ್ರಿಂದ ಆ ಹಣವನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಆ ಸಂಗ್ರಹಣೆ ಮಾಡಿದ ತದನಂತರ ಅದರ ಯಾವ ರೀತಿ ನಿವಾರಣೆ ಮಾಡಬೇಕು, ಅದು ಸ್ವಲ್ಪ ಬುದ್ಧಿವಂತಿಕೆ ಇದೆ ಸಿದ್ದರಾಮಯ್ಯ ಹತ್ರ. ಆದ್ದರಿಂದ ಆ ಒಂದು ಶಕ್ತಿ ಇನ್ನು ಕಾಂಗ್ರೆಸ್ಸಲ್ಲಿ ಯಾರಿಗೂ ಇಲ್ಲ ಅಂತೇಳಿ ನಾನು ಕಡ್ಡಾಯವಾಗಿ ಗಂಟೆ 100 ಹೇಳ್ತದೆ. ಸುಮ್ಮನೆ ಆಕಾಂಕ್ಷೆ ಹಿಡಿದ ಏನು ಪ್ರಯೋಜನ? DK ಶಿವಕುಮಾರ್ CM ಆಗಬೇಕು ಅನ್ನೋ ಕಷ್ಟ ಆಗುತ್ತೆ. ಆತ ಸುಮ್ಮನೆ ಅಧ್ಯಕ್ಷರಾಗಿ ಉಳಿದರೆ ಕೆಲವು ಅಲ್ಪ ಸ್ವಲ್ಪ ಸಹಕಾರ ಕೊಡ್ತಾ ಇದ್ದರೆ ಸಿದ್ದರಾಮಯ್ಯಗೆ ಭದ್ರವಾಗಿರುತ್ತೆ. ನಾನು ಆಗಲೇಬೇಕಂತ ಹೋದರೆ ಖಂಡಿತವಾಗಲೂ ಸತೀಶ್ ಜಾರಕಿಹೊಳಿ ಅಡ್ಡ ಬರ್ತಾನೆ, ಪ್ರಿಯಾಂಕ ಖರ್ಗೆ ಅಡ್ಡ ಬರ್ತಾರೆ, ಎಲ್ಲ ನಿರ್ನಾಮ ಆಗುತ್ತೆ. ಕರ್ನಾಟಕ ರಾಜ್ಯ ಮುಂದೆ ಏನಾಗುತ್ತೆ ಅಂತ ಪರಮಾತ್ಮ ಗೊತ್ತಾಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.